ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋ ಎಂಟ್ರಿ. ನಾಯಕ ನಟನಾಗಿ ಬಳ್ಳಾರಿ ಗಣಿದಣಿಯ ಪುತ್ರ, ಡ್ಯಾನ್ಸ್ ಅಲ್ಲೇ ಎಲ್ಲರ ಮನಗೆದ್ದ ಜೂನಿಯರ್ ಹೀರೋ. ಕನ್ನಡ ಚಿತ್ರರಂಗಕ್ಕೆ ಜನಾರ್ದನ ರೆಡ್ಡಿಯ ಪುತ್ರ ಕಿರೀಟಿ ರೆಡ್ಡಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಈ ಚಿತ್ರಕ್ಕೆ ಜೂನಿಯರ್ ಎಂದು ಟೈಟಲ್ ಇಡಲಾಗಿದೆ. ಈ ಚಿತ್ರ ಒಟ್ಟಾರೆ 5 ಭಾಷೆಯಲ್ಲಿ ಬಿಡುಗಡೆಯಾಗಲು ಸಜ್ಜಾಗಿ ನಿಂತಿದೆ. ಹಾಗಾದರೆ ಈ ಚಿತ್ರದಲ್ಲಿ ಯಾರೆಲ್ಲ ಇದ್ದಾರೆ, ಚಿತ್ರಮಂದಿರದಲ್ಲಿ ಯಾವಾಗ ಈ ಚಿತ್ರ ತೆರೆ ಕಾಣುತ್ತೆ ಎಂದು ನೋಡೋಣ ಬನ್ನಿ. ಹೌದು, ರಾಧಾಕೃಷ್ಣ ರೆಡ್ಡಿ ನಿರ್ದೇಶನದ ಜೂನಿಯರ್ ಸಿನಿಮಾದಲ್ಲಿ ರಾಜಕಾರಣಿ ಜನಾರ್ದನ ರೆಡ್ಡಿಯವರ ಪುತ್ರ ಕಿರೀಟಿ ರೆಡ್ಡಿ ನಾಯಕ ನಟನಾಗಿ ನಟಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ಶ್ರೀಲೀಲಾ ನಾಯಕಿಯಾಗಿ ನಟಿಸಿದ್ದು, ರವಿಚಂದ್ರನ್, ಖುಷ್ಬು ಮತ್ತು ಜೆನಿಲಿಯಾ ದೇಶ್ಮುಖ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು, ಪ್ರೀತಂ ಗುಬ್ಬಿ ನಿರ್ದೇಶನದ ಹಾಗೆ ಸುಮ್ಮನೆ ಸಿನಿಮಾದ ಕಿರಣ್ ಶ್ರೀನಿವಾಸ್ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಜೂನಿಯರ್ ಸಿನಿಮಾದ ವೈರಲ್ ವೈಯಾರಿ ಸಾಂಗ್ ರಿಲೀಸ್ ಆಗಿ ತುಂಬಾನೇ ಸದ್ದು ಮಾಡುತ್ತಿದ್ದು, ಕನ್ನಡ ತೆಲುಗು ಪ್ರೇಕ್ಷಕರು ಕಿರೀಟಿ ಡ್ಯಾನ್ಸ್ಗೆ ಫಿದಾಗಿ ಹೋಗಿದ್ದಾರೆ. ಟೀಸರ್ ಬಿಡುಗಡೆಯ ನಂತರ ಕನ್ನಡ ಮತ್ತು ತೆಲುಗು ಕಲಾವಿದರನ್ನ ಚಿತ್ರದಲ್ಲಿ ಸಮಾನವಾಗಿ ಆಯ್ಕೆ ಮಾಡಿರುವುದು ಅಭಿಮಾನಿಗಳಿಗೆ ಖುಷಿಯ ವಿಚಾರವಾಗಿದೆ. ಜೂನಿಯರ್ ಚಿತ್ರದ ನಾಯಕ ಕಿರೀಟಿಗೆ ಮಾಧ್ಯಮದವರು ಚಿತ್ರದ ಬಗ್ಗೆ ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದಾಗ, ನಾನು ಮುಖ್ಯವಾಗಿ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಹಾಗೂ ತೆಲುಗುನಲ್ಲಿ ಜೂನಿಯರ್ NTR ಅವರ ಫ್ಯಾನ್ ಎಂದು ಹೇಳಿದ ನಂತರದಿಂದ ಪುನೀತ್ NTR ಅಭಿಮಾನಿಗಳಿಂದ ಜೂನಿಯರ್ ಚಿತ್ರಕ್ಕೆ ಬೆಂಬಲ ಹೆಚ್ಚಾಗುತ್ತಲೇ ಇದೆ. ಅದರಲ್ಲೂ ಮುಖ್ಯವಾಗಿ ವಿಶೇಷವೆಂದರೆ ಈ ಚಿತ್ರಕ್ಕೆ ಎಸ್ ರಾಜಮೌಳಿ ಅವರು ಕ್ಲಾಪ್ ಮಾಡಿದ್ದಾರೆ. ಜುಲೈ 18ರಂದು ಕನ್ನಡ ತೆಲುಗು ಸೇರಿದಂತೆ ಈ ಚಿತ್ರ ಒಟ್ಟಾರೆ 5 ಭಾಷೆಯಲ್ಲಿ ಬಿಡುಗಡೆಯಾಗಲು ಸಜ್ಜಾಗಿ ನಿಂತಿದೆ. ಕನ್ನಡ ಚಿತ್ರರಂಗದ ಹೊಸ ಹೀರೋ ಎಂಟ್ರಿಗೆ ಕನ್ನಡಿಗರು ರೆಡ್ ಸಿಗ್ನಲ್ ಕೊಡ್ತಾರಾ ಅಥವಾ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಎಂದು ನಾವೆಲ್ಲ ಕಾದು ನೋಡಬೇಕಾಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.